ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕಾಂಗ್ರೆಸ್ನ ರಾಷ್ಟ್ರಮಟ್ಟದ ಅತಿ ದೊಡ್ಡ ನಾಯಕನಿಗೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸ್. ಟಾಪ್ ಲೀಡರ್ನ ದೊಡ್ಡ ದಾಖಲೆಯೊಂದನ್ನ ಸಿಡಿಸಲಿದೆ ರಾಜ್ಯ ಬಿಜೆಪಿ ಅನ್ನುವ ಸುದ್ದಿಯೊಂದು ಈಗ ಕಮಲಪಾಳ್ಯದಿಂದಾನೇ ಬರ್ತಾ ಇದೆ. ಮೋದಿಗೆ ದೊಡ್ಡ ಗಿಫ್ಟ್ ಕೊಡೋದಕ್ಕೆ ರೆಡಿ ಆಯ್ತು ರಾಜ್ಯ ಕಮಲ ಪಡೆ. ಏನದು ಹಾಗಾದ್ರೆ ರಹಸ್ಯ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದು ಹಗರಣಗಳ ಬಿಸಿ ತಟ್ಟಿದೆ. ಮೂಡ ವಾಲ್ಮೀಕಿ ನಿಗಮದ ಕೇಸು, ಅದು ಇದು ಅನ್ಕೊಂಡು ಟೆನ್ಷನ್ನು, ಗ್ಯಾರಂಟಿ ಸವಾಲುಗಳ ನಡುವೆ ಈಗ ಬಿಜೆಪಿಗರಿಗೆ ಅಸ್ತ್ರ ಸಿಕ್ಕಿರುವ ಹೊತ್ತಲ್ಲೇ ಅತಿ ದೊಡ್ಡ ನಾಯಕನ ಬಂಡವಾಳ ಬಯಲು ಮಾಡ್ತಾರಂತೆ. ಇದು ಬಿಜೆಪಿಯ MP ಒಬ್ಬರು ಹೇಳಿರುವಂಥ ವಿಚಾರ. ನಮ್ಮ ರಾಜ್ಯ ನಾಯಕರು, ರಾಜ್ಯದ ಬಿಜೆಪಿ ಅಧ್ಯಕ್ಷರು ಇದನ್ನ ಹೊರಗಿಡಲಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದ್ರೆ ನನ್ನ ಕೈಯಲ್ಲಿ ದಾಖಲೆ ಇಲ್ಲ. ಬಟ್ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಅದನ್ನೆಲ್ಲ ಕೈಗೆತ್ತಿಕೊಳ್ತಾರೆ ಅನ್ನುವ ಬಾಂಬ್ ಸಿಡಿಸಿದ್ದಾರೆ. ಯಾರಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ? ಮೋದಿಜಿ ಕೈಗೆ ದೊಡ್ಡ ಬಲವನ್ನ ಕೊಡಲಿದ್ದಾರಾ ವಿಜಯೇಂದ್ರ ಮತ್ತು ಆರ್ ಅಶೋಕ್, ರಾಜ್ಯ ಬಿಜೆಪಿ ನಾಯಕರು? ಎಸ್, ಇದು AICC ಅಧ್ಯಕ್ಷ ಖರ್ಗೆ ಅವರಿಗೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಬೇರೆ ಯಾರು ಅಲ್ಲ, ಬಿಜೆಪಿಯ MP ಕೊಟ್ಟಿರೋದು. ಅವ್ರ ಮಾತಲ್ಲೇ ಕೇಳಿಸ್ತೀವಿ. ಅವರೇ ಮಾಡಿರುವ ಆರೋಪ, ದಾಖಲೆ ಮತ್ತೊಂದು ಮುಂದೆ ಕಾದು ನೋಡಬೇಕು. ಯಾಕಂದ್ರೆ ಇದು ಬಹಳ ಗಂಭೀರವಾದ ವಿಚಾರ. ಸುಖ ಸುಮ್ಮನೆ ದಾಖಲೆ ಇಲ್ಲದೆ ಮಾತಾಡೋದಿಕ್ಕಾಗಲ್ವಲ್ಲ. ಅವ್ರು ಹೇಳಿದ್ದನ್ನೇ ಮುಂದೆ ಇಡ್ತಾ ಇದೀವಿ. ಖರ್ಗೆಯವರ ಹೆಸರಲ್ಲಿ 60 ಎಕರೆಯನ್ನ ಅಲಾಟ್ ಮಾಡಲಾಗಿದೆ ಅಂತೆ. ಶಿವಮೊಗ್ಗನೋ ಎಲ್ಲೋ ಅಂತ ಹೇಳ್ತಾರೆ ಅವರು. ಸಂಸದ ಜಿಗಜಿಣಗಿ ಅವರು ಮಾಡಿರುವಂತ ಗಂಭೀರ ಆರೋಪ ನಿನ್ನೆ ಸಂಜೆ ನನಗೆ ಗೊತ್ತಾಯ್ತು ಅಂತಾರೆ. ನಿನ್ನೆ ಸಂಜೆ ಅಷ್ಟೇ ನನಗೆ ಗೊತ್ತಾಯ್ತು, ಈಗ ಇದು ಹೊರಗಡೆ ಬರಲಿದೆ. ಅಂದ್ರೆ ಅವರು ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಮೂಡ ಕೇಸ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಇದು ಒಂದೇ ಅಂದ್ಕೊಂಡ್ರ, ಇನ್ನೂ ಹಲವಾರು ಬರೋದಕ್ಕಿದೆ, ಟೈಮ್ ನೋಡಿ ತೆಗಿತೀವಿ ಅಂತೆಲ್ಲ ವಾಗ್ದಾಳಿ ನಡೆಸ್ತಾ ಇರ್ತಾರೆ. ಒಂದ್ ಕಡೆ ತನ್ನದೇ ಪಕ್ಷದ ಮೇಲೆ ಅಸಮಾಧಾನ ಮಾಡ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಮಂತ್ರಿಗಿರಿ ಸಿಕ್ಕಿಲ್ಲ, ದಲಿತ ನಾಯಕನನ್ನ ಕಡೆಗಣಿಸಿದ್ರಿ. ದಕ್ಷಿಣ ಭಾರತದಲ್ಲಿ ಇಷ್ಟು ನಿರಂತರವಾಗಿ ಗೆದ್ದುಕೊಂಡು ಬಂದಿರೋ ಒಬ್ಬ ದಲಿತ ನಾಯಕನಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತೆಲ್ಲ ಬಹಳ ಬೇಜಾರು ಮಾಡಿಕೊಂಡು ತನ್ನ ಪಕ್ಷದ ವಿರುದ್ಧವೂ ವಾಗ್ದಾಳಿ ನಡೆಸ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಗೌರ್ಮೆಂಟ್ ವಿರುದ್ಧ ಮುಗಿಬೀಳ್ತಾರೆ. ಏನೇನು ಹಗರಣಗಳಾಗಿವೆ ಏನು ಗೊತ್ತಿಲ್ಲ ಅಂದ್ಕೊಂಡ್ರ, ಎಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ತಾ ನಿನ್ನೆ ಸಂಜೆಯಷ್ಟೇ ನನಗೆ ಗೊತ್ತಾಯ್ತು. ಅಂದ್ರೆ ತಯಾರಿ ಆಗ್ತಾ ಇದೆ, ದೊಡ್ಡದೊಂದು ಬಾಂಬ್ ಸಿಡಿಯತ್ತೆ ಅಂತ ಆಯ್ತು. ಅವರು ಟ್ರೇಲರ್ ಬಿಟ್ಟಿದ್ದಾರೆ. ಖರ್ಗೆ ಅವ್ರಿಗೆ ಸಂಬಂಧಪಟ್ಟಂತೆ 60 ಎಕರೆಯ ಮಹಾ ಕೇಸ್ ಒಂದು ಬ್ಲಾಸ್ಟ್ ಆಗಲಿದೆಯಾ? ಇದು ಸಂಸದರು ಮಾಡಿರುವ ಆರೋಪ. ನನ್ನ ಹತ್ರ ದಾಖಲೆ ಇಲ್ಲ, ನಾನೇನು ಮಾತಾಡ್ತೀನೋ ಬಿಡ್ತೀನೋ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಇಡ್ತಾರೆ ಅಂತಿದ್ದಾರೆ ಅವರು. ಕೇಳಿಸ್ಕೊಳ್ಳಿ. ಅದು ಒಂದೇ ಹಗರಣ. ಇನ್ನು ಯಶಸ್ಸು ಬಿಚ್ಚಂದ್ರೆ ನಾವು ಕಾಂಗ್ರೆಸ್ನವರು ಅದಾವ್ರಿ. ಈಗ ಕೇಳೋಣ, ಪ್ರಸಂಗ ಬರಲಿ ಹೇಳ್ತೇವೆ. ಇನ್ನು ನಿನ್ನೆ ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯದ. ಸನ್ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ. ಇದು ನನಗಂತೂ ಗೊತ್ತಿಲ್ಲ, ನಾನು ರೆಕಾರ್ಡ್ ನೋಡಿಲ್ಲ. ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಆಗ್ಯದ ಅಂತ ಅವ್ರಿಗೆ 60 ಎಕರೆ. ಎಲ್ಲಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಯದ ಅಂತ ಹೇಳ್ತಾರೆ. ಅದು ಕೋರ್ಟಲ್ಲಿ ಅದ್ರ ಅಡ್ವರ್ಸ್ ಆಗ್ಯದಂತೂ ಹೇಳ್ತಾರೆ. ನನ್ನ ಹತ್ರ ಅದ್ರ ಪೇಪರ್ಗಳಿಲ್ಲ. ಅದು ಆಗಬಾರ್ದಿತ್ತು. ನೋಡಿ, ಡಿಟೇಲಾಗಿ ನೋಡಿ, ನಾ ಹೇಳಿಲ್ಲ ಅಂದರೂ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವ್ರಿಗೆ ಕೊಡ್ತೀನಿ. ಇದು ನಿಜವೇ ಆಗಿದ್ದಲ್ಲಿ, ಬಿಜೆಪಿಯ ಬಳಿ ಸೂಕ್ತ ದಾಖಲೆಗಳಿದ್ದಲ್ಲಿ ದೊಡ್ಡ ಸಂಕಷ್ಟ ಒಂದು ಎದುರಾಗಲಿದೆಯಾ AICC ಅಧ್ಯಕ್ಷರಿಗೆ? ಹಾಗಾದ್ರೆ ಖರ್ಗೆ ಅವರು ಒಂದ್ ರೀತಿ ಲಕ್ಕಿ ಅಧ್ಯಕ್ಷ ಆಗಿದ್ದಾರೆ ಪಕ್ಷಕ್ಕೆ. ಯಾರೂ ಬೇಡದ ಕುರ್ಚಿಯನ್ನ ಏರಿದ್ರು ಅವರು. ಕೊನೆಗೆ ಎಲ್ರೂ ಬೇಡ ಅಂತ ಬಿಟ್ಟಿದ್ದಲ್ಲಿ ಹೋಗಿ ಕೂತ್ರಲ್ಲ ಖರ್ಗೆ ಅವರು ಅನ್ನೋ ಆರೋಪಗಳನ್ನು ಎದುರಿಸಬೇಕಾಯ್ತು. ರಬ್ಬರ್ ಸ್ಟ್ಯಾಂಪ್ ಅದು ಇದು ಏನೇ ಆಗ್ಲಿ, ಕೊನೆಗೆ ಕಾಂಗ್ರೆಸ್ ಮತ್ತೆ ತಲೆ ಎತ್ತಿ ನಿಲ್ಲುವಂತಾಯ್ತಲ್ಲ ಅವರ ಅಧ್ಯಕ್ಷಗಿರಿಯಲ್ಲಿ. ಆ ಆತ್ಮವಿಶ್ವಾಸದಲ್ಲಿದ್ದಾರೆ ಖರ್ಗೆ ಅವರು. ರಾಹುಲ್ ಗಾಂಧಿ ಮತ್ತೆ ಪುಟಿದೆದ್ದಿದ್ದಾರೆ, ಮೋದಿ ವಿರುದ್ಧ ಗುಡುಗ್ತಾ ಇದ್ದಾರೆ. ಈ ಹೊತ್ತಲ್ಲಿ ಈಗ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಕೇಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಇದು ನುಂಗೋಕ್ಕೂ ಆಗದ ಉಗುಳೋಕ್ಕೂ ಆಗದಂತಹ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಟೈಮಲ್ಲಿ ಖರ್ಗೆ ಅವರ ವಿರುದ್ಧ, ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ ಟಾಪ್ ಲೀಡರ್ ವಿರುದ್ಧ
ದೊಡ್ಡ ಹಗರಣವೊಂದನ್ನು ತೆಗೆಯಲಿದೆಯಾ ಬಿಜೆಪಿ? ಕುತೂಹಲಕ್ಕೆ ಕಾರಣ ಆಗಿದೆ. ಕಾದ್ ನೋಡಬೇಕು ಏನದು ಕೇಸು, ಏನು ದಾಖಲೆ ಇದೆ. ಮೋದಿಗೆ ದೊಡ್ಡ ಗಿಫ್ಟ್ ಅನ್ನು ಕೊಡ್ಲಿದ್ದಾರ ರಾಜ್ಯ ನಾಯಕರು. ಈಗ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಖರ್ಗೆ ವಿರುದ್ಧ ಮೋದಿಗೆ ಮಹಾ ಅಸ್ತ್ರವೊಂದು ಸಿಗಲಿದೆಯಾ? ಒಟ್ನಲ್ಲಿ ಕೈಪಾಳ್ಯ ಹಣಿಯೋದಕ್ಕೆ ಕಮಲ ಪಡೆ ಸಜ್ಜಾಗಿದೆ ಅನ್ನೋದ್ರ ಟ್ರೇಲರ್ ಹೊರ ಬಂದಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಸ್ಪೀಡಲ್ಲಿರೋ ಹೊತ್ತಲ್ಲಿ ರಾಜ್ಯ ನಾಯಕರಿಗೆ ಕಸಿಬಿಸಿ ಆಗಿದೆಯಲ್ಲ, ನಮ್ಮನ್ನೇ ತಿರುಗಿ ನೋಡ್ತಿಲ್ವಲ್ಲ ಬಿಜೆಪಿ ಹೈಕಮಾಂಡ್, ಏನಪ್ಪ ಮಾಡೋದು, ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಸಿಗ್ತಿದೆ ಅಂತ. ಈ ಹೊತ್ತಲ್ಲಿ ಮತ್ತೆ ಬಲವನ್ನ ಪಡೆದುಕೊಳ್ಳೋದಿಕ್ಕೆ ಇಂಥ ಹತ್ತು ಹಲವು ಹಗರಣಗಳನ್ನ ಸಿಡಿಸುವ ಮೂಲಕ ಕೈ ಕಟ್ಟ ಹಾಕುವಂಥ ದಾರಿ ಹುಡುಕ್ತಿದ್ದಾರಾ? ಕಾದ್ ನೋಡಬೇಕು ಯಾವ್ಯಾವ ಆಯಾಮ ಪಡೆದುಕೊಳ್ಳಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.